ಇವಾಗ ಭಾಗ್ಯಲಕ್ಷ್ಮಿ ಸೀರಿಯಲ್‌ನಲ್ಲಿ ಅದೊಂದು ಆಘಾತಕಾರಿದೊಂದು ವಿಚಾರ ಬರ್ತಿರೋಂಥದ್ದು. ಇದು ಏನಪ್ಪಾ ಅಂದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯ ಏನಿಲ್ಲ ಅಂತಾನೆ ಹೇಳ್ಬೋದು. ಏನಾಗಿದೆ ಇಲ್ಲಿ ನೋಡೋಣ ಬನ್ನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಇಲ್ಲಿ ಈ ಸೀರಿಯಲ್‌ನ ಕಥೆಯ ಅಂತರವೇ ಬೇರೆ ರೀತಿಯಲ್ಲಿ ಹೋಗ್ತದೆ ಅಂತ ಹೇಳ್ಬೋದು. ಇನ್ನೇನು ಆದಿಗೆ ಮದುವೆಯಾಗಿ ಭಾಗ್ಯ ಒಂದು ಸೆಟಲ್ ಆಗಿ ಈ ಸೀರಿಯಲ್ ಮುಕ್ತಾಯ ಆಗ್ಬೋದೇನೋ ಅಂತ ಅಂದುಕೊಂಡಿದ್ದೆ. ಆದರೆ ಇಷ್ಟ ತಾಂಡವನ ಮತ್ತೊಂದು ಗೋಮುಖ ವ್ಯಾಘ್ರದ ರೂಪದಲ್ಲಿ ಈಗ ಬಂದಿದ್ದಾನೆ. ಇದೇ ಸಂದರ್ಭದಲ್ಲಿ ಮಾವನ ಮಾತಿಗೆ ಕಟ್ಟುಬಿದ್ದು ಭಾಗ್ಯ ಈಗ ಮತ್ತೆ ಆ ದಿನ ಬಿಟ್ಟು ಮತ್ತೆ ತಾಂಡವನೇ ಮದುವೆ ಆಗಲು ಹೊರಟಿದ್ದಾಳೆ. ಆ ನಿಜಕ್ಕೂ ತಾಂಡವನ ಮದುವೆ ಆಗ್ತಾಳೋ ಅಥವಾ ಬೇರೆ ಏನಾದರೂ ಪ್ಲ್ಯಾನ್ ಇದೆಯಾ ಅಂತಲೂ ಕೂಡ ಒಂದು ಕಡೆ. ಆದರೆ ಇನ್ನೊಂದು ಕಡೆ ವೀಕ್ಷಕರಲ್ಲಿ ಒಂದು ಶಾಕಿಂಗ್ ಏನಪ್ಪ ಅಂತಂದರೆ, ಸದ್ಯಕ್ಕೆ ಈ ಮುಂದಿನ ವಾರದಲ್ಲಿ ಮಹಾ ಸಂಚಿಕೆ ಅಂದರೆ ಕೊನೆಯ ಸಂಚಿಕೆಗಳು ಪ್ರಸಾರವಾಗಲಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಒಂದು ಒಳ್ಳೆಯ ಸಂದೇಶದೊಂದಿಗೆ ಮುಕ್ತಾಯವಾಗಲಿದೆ ಅಂತಲೂ ಕೂಡ ಹೇಳಲಾಗ್ತದೆ. ಈ ಮೂಲಕ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ನೀಲವಾಗ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಸೀರಿಯಲ್ ಬರೋಬ್ಬರಿ ಶುರುವಾಗಿ 5 ವರ್ಷಗಳ ಕಡಿತ ಬರ್ತದೆ. ಕರೋನಾ ಸಂದರ್ಭದಲ್ಲಿ ಶುರುವಾದಂಥ ಸೀರಿಯಲ್ ಇದು. ಹಾಗಾಗಿ ಕಥೆಯ ಅಂದರೆ ಬೇರೆ ಬೇರೆ ರೀತಿ ತಿರುಗ್ತಾರೆ. ಅಭಿಮಾನಿಗಳು ಕೂಡ ಕೇಳಿದ್ದಕ್ಕೆ ಸೀರಿಯಲ್